ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ವೀಣಾ ಪೂಜಾರಿ. ಬೆಳಿಗ್ಗೆಯಿಂದ ಇಲ್ಲಿಯವರೆಗೂ ಏನೆಲ್ಲ ಡೆವಲಪ್ಮೆಂಟ್ಗಳ ಆಯಿತು ಅನ್ನೋದನ್ನ ಕ್ವಿಕ್ ಆಗಿ 2 PM ಎಕ್ಸ್‌ಪ್ರೆಸ್ನಲ್ಲಿ ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮುನ್ನ ಈಗ ಪ್ರಮುಖ ಸುದ್ದಿಗಳಿದೆ, ಅದರ ಬಗ್ಗೆ ಗಮನ ಹರಿಸ್ತಾ ಹೋಗೋದಾದ್ರೆ, ವಾಗ್ಮಿ ಚಕ್ರವರ್ತಿ ಸೂಲಿ ಬೆಲೆಗೆ ಈಗ ಬಿಗ್ ರಿಲೀಫ್ ಸಿಕ್ಕಂತಹ ಸುದ್ದಿ ಇದು. ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ಅವಹೇಳನಕಾರಿ ಪದ ಬಳಕೆಯ ಪ್ರಕರಣ. ಆ ಪ್ರಕರಣದಲ್ಲಿ ಚಕ್ರವರ್ತಿ ಸೂಲಿ ಬೆಲೆಗೆ ಬಿಗ್ ರಿಲೀಫ್. ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ಅವಹೇಳನಕಾರಿ ಪದ ಬಳಕೆ ಪ್ರಕರಣ. ಸೂಲಿ ಬೆಲೆ ಪ್ರಕರಣಕ್ಕೆ ಮಧ್ಯಂತರ ತಡೆ ನೀಡಿದ ಹೈಕೋರ್ಟ್. ಬಲವಂತದ ಕ್ರಮ ಜರುಗಿಸದಂತೆ ಕಲಬುರಗಿ ಹೈಕೋರ್ಟ್ ನಿಂದ ಆದೇಶ ಬಂದಿದೆ. ಚಕ್ರವರ್ತಿ ಸೂಲಿ ಬೆಲೆ ಜಾತಿ ನಿಂದನೆ ಮಾಡಿಲ್ಲ ಅಂತ ವಾದವನ್ನ ಮಂಡಿಸಿದ್ರು. ದೂರು ನೀಡಿರೋದು ರಾಜಕೀಯ ವ್ಯಕ್ತಿ, ಖರ್ಗೆ ಅಲ್ಲ. ಈ ಪ್ರಕರಣದಲ್ಲಿ ಜಾತಿ ನಿಂದನೆಯ ಕೇಸ್ ಹಾಕಲು ಸಾಧ್ಯ ಇಲ್ಲ. ಚಕ್ರವರ್ತಿ ಸೂಲಿ ಬೆಲೆ ಪರ ವಕೀಲ ಅರುಣ್ ಶ್ಯಾಮ್ ವಾದವನ್ನ ಮಂಡಿಸಿದ್ದಾರೆ. ಸೂಲಿ ಬೆಲೆ ಪ್ರಕರಣಕ್ಕೆ ಮಧ್ಯಂತರ ತಡೆಯನ್ನ ನೀಡಿದೆ ಹೈಕೋರ್ಟ್. ಈ ಪ್ರಕರಣದಲ್ಲಿ ಜಾತಿ ನಿಂದನೆಯ ಕೇಸ್ ಹಾಕೋದಿಕ್ಕೆ ಸಾಧ್ಯ ಇಲ್ಲ. ಚಕ್ರವರ್ತಿ ಸೂಲಿ ಬೆಲೆ ಪರ ವಕೀಲರು ವಾದವನ್ನ ಮಂಡಿಸಿದಂಥದ್ದು. ಮಲ್ಲಿಕಾರ್ಜುನ ಖರ್ಗೆ ಅಯೋಗ್ಯ ಅಂತ ಚಕ್ರವರ್ತಿ ಸೂಲಿ ಬೆಲೆ ಹೇಳಿದ್ರು. ಜನವರಿ 18ರಂದು ರಾಯಚೂರಿನಲ್ಲಿ ಖರ್ಗೆ ವಿರುದ್ಧ ಸೂಲಿ ಬೆಲೆ ಭಾಷಣವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅಯೋಗ್ಯ ಎನ್ನುವಂತಹ ಪದ ಬಳಕೆ ಆಗುತ್ತೆ. ಬ್ರಹ್ಮಪುರ ಠಾಣೆಯಲ್ಲಿ ಅವರ ವಿರುದ್ಧ ದೂರು ಕೂಡ ದಾಖಲಾಗಿತ್ತು. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಹೈಕೋರ್ಟ್ನಿಂದ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಬಲವಂತದ ಕ್ರಮ ಜರುಗಿಸದಂತೆ ಕಲಬುರಗಿ ಹೈಕೋರ್ಟ್ ಆದೇಶವನ್ನ ನೀಡಿದೆ. ಚಕ್ರವರ್ತಿ ಸೂಲಿ ಬೆಲೆ ಜಾತಿ ನಿಂದನೆ ಮಾಡಿಲ್ಲ ಎಂದು ವಾದವನ್ನ ಮಂಡಿಸಿದ್ರು ಅವರ ಪರ ವಕೀಲ ಅರುಣ್ ಶ್ಯಾಮ್. ದೂರು ನೀಡಿರೋದು ರಾಜಕೀಯ ವ್ಯಕ್ತಿ, ಖರ್ಗೆ ಅಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ಈ ಪ್ರಕರಣದಲ್ಲಿ ಜಾತಿ ನಿಂದನೆ ಕೇಸ್ ಹಾಕೋದಿಕ್ಕೆ ಸಾಧ್ಯ ಇಲ್ಲ ಅಂತ ವಾದವನ್ನ ಮಂಡಿಸಿದರು. ಈ ವಾದ ಆಲಿಸಿದಂತಹ ಹೈಕೋರ್ಟ್ ಇವತ್ತು ಮಧ್ಯಂತರ ತಡೆಯನ್ನ ನೀಡಿ ಆದೇಶವನ್ನ ಹೊರಡಿಸಿದೆ. ಸೂಲಿ ಬೆಲೆ ಪ್ರಕರಣಕ್ಕೆ ಮಧ್ಯಂತರ ತಡೆ ನೀಡಿದ ಹೈಕೋರ್ಟ್. ಈ ಬಗ್ಗೆ ಮಾತಾಡ್ತಾ ಹೋಗೋಣ. ಚಕ್ರವರ್ತಿ ಸೂಲಿ ಬೆಲೆ ಪರ ವಕೀಲರಾದಂತಹ ಅರುಣ್ ಶ್ಯಾಮ್ ಅವರೇ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್, ಈಗ ಚಕ್ರವರ್ತಿ ಸೂಲಿ ಬೆಲೆ ಅವರಿಗೆ ನಿಜಕ್ಕೂ ಕೂಡ ಒಂದು ಬಿಗ್ ರಿಲೀಫ್. ಯಾಕಂತಂದ್ರೆ ಮಧ್ಯಂತರ ತಡೆಯನ್ನ ಈಗ ಹೈಕೋರ್ಟ್ ಕೊಟ್ಟಿರುವಂತದ್ದು. ಮಲ್ಲಿಕಾರ್ಜುನ ಖರ್ಗೆ ಅವರ ವಿರುದ್ಧ ಅವರೇನೋ ಪದ ಬಳಕೆ ಮಾಡಿದ್ರು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ನಡೀತು ಸರ್ ವಾದ ಪ್ರತಿವಾದ? ತಾವು ಯಾವ ವಾದವನ್ನ ಮುಂದಿಟ್ರಿ? ನೋಡಿ, ಈ ಪ್ರಕರಣದಲ್ಲಿ ಮೂಲತಃ ದೂರುದಾರರು ಏನಿದ್ದಾರೆ ಅದು ಪೊಲಿಟಿಕಲ್ ಪಾರ್ಟಿ ಮಾಡಿರುವಂತ ದೂರು. ಕಾಂಗ್ರೆಸ್ ಪಾರ್ಟಿಯ ಡಿಸ್ಟ್ರಿಕ್ಟ್ ಕಮಿಟಿಯಿಂದ ಅದರ ಅಧ್ಯಕ್ಷರು ಕೊಟ್ಟಿರುವಂತ ದೂರು. ಅವ್ರು ಹೇಳ್ತಾರೆ ಚಕ್ರವರ್ತಿ ಸೂಲಿ ಬೆಲೆ ಅವರು ಅಯೋಗ್ಯ ಎಂಬ ಪದವನ್ನ ಬಳಸಿದ್ದಾರೆ ಅಂತ. ಮಲ್ಲಿಕಾರ್ಜುನ ಖರ್ಗೆ ಅವರ ಬಗ್ಗೆ ಈ ತರ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ ಅಂತ. ಮಲ್ಲಿಕಾರ್ಜುನ ಖರ್ಗೆ ಅವರು ಕಂಪ್ಲೇನೆಂಟ್ ಅಲ್ಲ, ಅವರು ದೂರು ಕೊಟ್ಟಿಲ್ಲ. ಬದಲಾಗಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಕೊಡ್ತಾರೆ, ಕಾಂಗ್ರೆಸ್ ಲೆಟರ್ ಹೆಡ್ ಅಲ್ಲಿ ಕೊಡ್ತಾರೆ. ಅದರ ಮೇಲೆ SC/ST ಅಟ್ರಾಸಿಟಿ ಪ್ರಕರಣ ದಾಖಲಾಗ್ತದೆ. SC/ST ಪ್ರಕರಣ ದಾಖಲಿಸುವಂತ ಯಾವುದೇ ಮಾನದಂಡ ಇರುವುದಿಲ್ಲ. ಜೊತೆಗೆ ಇವರು ಬೇರೆ ಧಾರ್ಮಿಕ ಭಾವನೆಗೆ ಧಕ್ಕೆ ಬರುವಂತದ್ದು ಅಥವಾ ಕಮ್ಯುನಲ್ ಕ್ಲಾಶ್ ಆಗುವಂತದ್ದು, ಯಾವ್ದಾದ್ರು ಒಂದು ವರ್ಗ ಸಂಘರ್ಷಕ್ಕೆ ಕಾರಣ ಆಗುವಂತದ್ದು ಅನ್ನುವಂತ ಸೆಕ್ಷನ್ ಗಳನ್ನ ದಾಖಲು ಮಾಡ್ತಾರೆ. ಬಟ್ ಅಂತಹ ಯಾವುದೇ ಮಾನದಂಡಗಳು ಇದರಲ್ಲಿ ಬರಲಿಲ್ಲ ಈ ಪ್ರಕರಣದಲ್ಲಿ ಅನ್ನುವಂಥದ್ದು ಮೂಲ ವಾದ ಆಗಿತ್ತು. ಆಮೇಲೆ ಅಯೋಗ್ಯ ಅನ್ನುವುದು ಯಾವ ಜಾತಿಯೂ ಅಲ್ಲ, ಯಾವ ಕಮ್ಯುನಿಟಿಯೂ ಅಲ್ಲ. ಅದು ಹೇಳಿದ್ರೆ ಅಟ್ ದ ಬೆಸ್ಟ್ ಏನ್ ಮಾಡಬಹುದು ಅಂದ್ರೆ ಒಂದು ಡೆಫಮೇಷನ್, ಮಾನನಷ್ಟ ಮೊಕದ್ದಮೆ ಹಾಕ್ಬಹುದು. ಈ ರೀತಿಯಾಗಿ ಕಾನೂನಿನ ದುರುಪಯೋಗ ಪಡಿಸ್ಕೊಂಡು ಆಡಳಿತದಲ್ಲಿರುವಂತಹ ಏನು ಪಕ್ಷದ ಕಾರ್ಯಕರ್ತರು ಯಾರೋ ಕಂಪ್ಲೇಂಟ್ ಕೊಡುದು ಅಥವಾ ಆಫೀಸ್ ಬೇರರ್ ಕಂಪ್ಲೇಂಟ್ ಕೊಟ್ಟು ಮಾಡಿರುವುದು ದುರುದ್ದೇಶದಿಂದ ಕೂಡಿದೆ. ಇದು ಸಂವಿಧಾನದ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹರಣ ಆಗ್ತಾ ಇದೆ. ಇವರನ್ನ ಬೇಕು ಅಂತ ಅಂದ ದುರುದ್ದೇಶದಿಂದ ಇವರನ್ನ ಈ ಪ್ರಕರಣದಲ್ಲಿ ಸಿಲುಕಿಸಬೇಕು, ಇವ್ರನ್ನ ಹ್ಯುಮಿಲಿಯೇಟ್ ಮಾಡಬೇಕು, ಅವರಿಗೆ ತೊಂದರೆ ಕೊಡಬೇಕು ಅನ್ನೋ ಕಾರಣಕ್ಕೆ ಮಾಡಿದ್ದಾರೆ ಅನ್ನುವಂಥದ್ದು ನಮ್ಮ ವಾದ ಆಗಿತ್ತು.
ಈಗ ಪ್ರತಿವಾದ ಏನ್ ಮಂಡಿಸಿದ್ರು ಸರ್? ಈಗ ತಾವು ತಮ್ಮ ವಾದವನ್ನ ಮಂಡಿಸಿದ್ರಿ, ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಂತಹ ದೂರಲ್ಲ ಅದು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಕೊಟ್ಟಂತಹ ದೂರು. ಸೊ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಾದ ಪ್ರತಿವಾದ ಆಯ್ತು. ತಾವು ತಮ್ಮ ವಾದವನ್ನ ಮಂಡಿಸಿದಾಗ ಅದರಿಂದ ಪ್ರತಿವಾದ ಏನಂತ ಅವರು ಮಂಡಿಸಿದ್ರು ಅಂತ ಅಬ್ಜೆಕ್ಷನ್ ಬರ್ಲಿಲ್ವಾ? ಇಲ್ಲ, ಮಾನ್ಯ ನ್ಯಾಯಮೂರ್ತಿಗಳು ಅದನ್ನ ಹೇಳಿದ್ರು. ನಿಮ್ಮ ಉದ್ದೇಶ ಏನು ಈ ತರ ಪ್ರಕರಣ ದಾಖಲು ಮಾಡುವಂತದ್ದು? ದೂರುದಾರರೇ ಬಂದಿಲ್ಲ, ಯಾರು ನೊಂದ ವ್ಯಕ್ತಿ ಇದ್ದಾರೆ ಅವರೇ ಬಂದಿಲ್ಲ ಕೋರ್ಟಿಗೆ ಅಥವಾ ಪೊಲೀಸರು ಮುಂದೆ. ಯಾರೋ ಕೊಟ್ಟಾಗ ನೀವು ಬಂದಾಡಿದ್ರೆ ಇದರ ಅರ್ಥ ಏನು? ಇದರಲ್ಲಿ ನಿಮ್ಗೆ ಏನು ಅಂತ ನೀವು ಹೇಳ್ತೀರಿ, ಹೇಗೆ ಜಸ್ಟಿಫೈ ಮಾಡ್ತೀರಿ ಇದನ್ನ ಅಂತ ಅವರಿಗೆ ಪ್ರಶ್ನೆಯನ್ನ ಕೇಳಿದ್ರು. ಪಾಪ ಅವರು ಸಹಜವಾಗಿ ಅವರು ಜಸ್ಟಿಫೈ ಮಾಡುವಂತ ಪರಿಸ್ಥಿತಿಲಿ ಇರ್ಲಿಲ್ಲ. ಅವರು ತನಿಖೆ ನಡೀತಾ ಇದೆ, ಆಮೇಲೆ ತನಿಖೆಯಲ್ಲಿ ಮುಂದೆ ಗೊತ್ತಾಗ್ಬೇಕು ಈ ತರದನ್ನ ಹೇಳಿದ್ರು ಬಿಟ್ರೆ ಅವ್ರ ಹತ್ರ ಯಾವುದೇ ರೀತಿಯಾದಂತಹ ಸಮರ್ಪಕವಾದಂತಹ ಉತ್ತರ ಇರ್ಲಿಲ್ಲ ನ್ಯಾಯಮೂರ್ತಿಗಳು ಅಥವಾ ನಾವು ಎತ್ತಿದಂತಹ ಪ್ರಶ್ನೆಗಳಿಗೆ. ಹೀಗಾಗಿ ನಿಮ್ಮ ಉದ್ದೇಶ ಮೇಲ್ನೋಟಕ್ಕೆ ಗೊತ್ತಾಗ್ತದೆ ಅಂತ ನ್ಯಾಯಮೂರ್ತಿಗಳು ಸಂಪೂರ್ಣ ಈ ಪ್ರಕರಣಕ್ಕೆ ತಡೆ ಕೊಟ್ರು. ಅಂದ್ರೆ ಮಧ್ಯಂತರ ತಡೆ ಅಲ್ಲ, ಸಂಪೂರ್ಣ ತಡೆನೇ? ಹೌದು, ಸಂಪೂರ್ಣ ತಡೆ ಕೊಟ್ಟಿದ್ದಾರೆ. ಮಧ್ಯಂತರ ತಡೆನೆ, ಅದು ಇನ್ನು ಮುಂದಿನ ವಿಚಾರಣೆ ಆಗೋ ತನಕನೂ ರಜೆ, ಅಂದ್ರೆ ಅದು ಎರಡು ಏನು ವಾದ ವಿವಾದವನ್ನು ಆಲಿಸಿ ಇನ್ನು ಡಿಸೈಡ್ ಮಾಡ್ಬೇಕಾಗ್ತದೆ. ಅಲ್ಲಿವರೆಗೆ ಇದು ತಡೆಯಾಗಿರ್ತದೆ, ಪೊಲೀಸರು ಯಾವುದೇ ಕ್ರಮ ಕೈಗೊಳ್ಳಿಕ್ ಬರಲ್ಲ. ಅಂತಂದ್ರೆ ನ್ಯಾಯಾಧೀಶರು ಕೂಡ ಒಂದ್ ರೀತಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ತೀರ್ಪನ್ನ ಪ್ರಕಟ ಮಾಡುವಂತ ಸಂದರ್ಭದಲ್ಲಿ. ಹೌದೌದು, ಸಹಜವಾಗಿ ಅದು ಇವನ್ ಹೇಗಿತ್ತು ಪರಿಸ್ಥಿತಿ ಅಂದ್ರೆ ಒಂಥರ ತಮಾಷೆಯಾಗಿ, ಅಂದ್ರೆ ಅಯೋಗ್ಯ ಅನ್ನೋ ಪದಕ್ಕೆ ಜಾತಿ ನಿಂದನೆ, ಅಂದ್ರೆ ಏನು SC/ST ಅಟ್ರಾಸಿಟಿ ಕೇಸ್ ಹೇಗೆ ಬರ್ತದೆ ಅನ್ನುವಂಥದ್ದನ್ನ ಯಾರಿಗೂ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ನನ್ನ ಪ್ರಕಾರ. ಅಂದ್ರೆ ಅದನ್ನ ನೋಡಿದ ತಕ್ಷಣ ಯಾರಾದ್ರೂ ಅದು ಸಹಜವಾಗಿಯೇ ನಗಾಡುವಂತ ಪರಿಸ್ಥಿತಿ ಅಂತ, ಒಂಥರ ನಗೆ ಪಾಟ್ಲಿ ಅಂತ ಹೇಳ್ತೀವಲ್ಲ ಆ ತರದ ಪರಿಸ್ಥಿತಿ. ಆ ಪೊಲೀಸರು ಪಾಪ ರಿಜಿಸ್ಟರ್ ಮಾಡಿದ ಪೊಲೀಸರು ನಗೆ ಪಾಟ್ಲಿಗೆ ಈಡಾಗೋ ಪರಿಸ್ಥಿತಿ ಬಂದಿದೆ. ಅಂದ್ರೆ ಒತ್ತಡದಿಂದ ಪ್ರಕರಣ ಹಾಕಿದ್ದಾರೆ ಅಷ್ಟೇ ಇದು. ಹೌದು, ಕೋರ್ಟ್ ಕೂಡ ಅದನ್ನು ಅಬ್ಸರ್ವ್ ಮಾಡಿದೆ, ರಾಜಕೀಯ ಒತ್ತಡಕ್ಕೋಸ್ಕರ ಹಾಕಿದೀರ ನೀವು ಅಂತಾನೆ ಹೇಳಿದೆ. ಸರ್, ಈಗ ವಾಟ್ ನೆಕ್ಸ್ಟ್ ಸರ್? ಅಂದ್ರೆ ಕೇಸ್ ಇಲ್ಲಿಗೆ ಮುಗೀತು ಅಂತನಾ ಅಥವಾ ಮತ್ತೆ ಅಪೋಸಿಷನ್ ಬರ್ತಾರ ಅಂತನಾ? ಇಲ್ಲ, ಅಪೋಸಿಷನ್ ಅಂದ್ರೆ ದೂರುದಾರರಿಗೆ ನೋಟಿಸ್ ಆಗಿದೆ, ನೋಟಿಸ್ ಜಾರಿಯಾಗಿ 4 ವಾರ ಮುಂದಕ್ಕೆ ಹೋಗಿದೆ. ಅವ್ರು ಬಂದ ನಂತರ ವಾದ ವಿವಾದವನ್ನು ಆಲಿಸಿ ಆಮೇಲೆ ಅಂತಿಮವಾಗಿ ಈ ಪ್ರಕರಣವನ್ನು ರದ್ದುಪಡಿಸಬೇಕಾ ಬೇಡವಾ ಅಂತ ಅವಾಗ ಕೋರ್ಟ್ ತೀರ್ಮಾನ ಮಾಡ್ತದೆ. ಅಂದ್ರೆ ಅವ್ರು ಬರ್ದೇ ಹೋದ್ರೆ ಬಹುಶಃ ರದ್ದಾಗಬಹುದಲ್ವಾ? ಹೌದು 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 ಹೌದು. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಅರುಣ್ ಶ್ಯಾಮ್ ಅವರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಇದು ಚಕ್ರವರ್ತಿ ಸೂಲಿಬೆಲೆ ಪರ ವಕೀಲರು ಮಾತನಾಡಿದಂಥದ್ದು. ಯಾವ ರೀತಿ ಕೇಸ್ ನಡೀತು, ಯಾವ ರೀತಿ ವಾದ ಪ್ರತಿವಾದ ಆಯ್ತು ಅನ್ನೋದರ ಬಗ್ಗೆ ಹೇಳ್ತಾ ಇದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.